ಬಂಧುಗಳೇ, ಬೆಳಗ್ಗೆ ನಿಮ್ಮೂರಲ್ಲಿ ಓಡಾಡ್ಕೊಂಡು ಬಂದ್ವಿ. ನಾವು ಓಡಾಡ್ಕೊಂಡು ಬಂದ ದಾರಿಯಲ್ಲಿ 7 ಅಂಗಡಿಗಳಲ್ಲಿ ನಮ್ಮೂರಲ್ಲಿ ವ್ಯಾಪಾರ ಆಗುತ್ತೆ, ಮದ್ಯ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವರು. ಆ ದಾರಿ ಯಾವ್ದಾದ್ರು ಒಂದು ಅಂಗಡಿನ ಮನೆನೂ ಇತ್ತಾ? ನಾವು ಬಂದಾಗ ಯಾವ್ದಾದ್ರು ಇದ್ವಾ? ಇದ್ವು. ಆದ್ರೆ ನೀವು ಸ್ವಲ್ಪ ಧೈರ್ಯ ಜನ, ಒಂದ್ ಸ್ವಲ್ಪ ಡಲ್ಪೋಗ್ ಜನ, ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಇವತ್ತು ಬಂದಾಗಿದೆಯಾ ಇಲ್ಲವಾ? ಇವತ್ತು ಬಂದಾಗಿದೆಯಾ ಇಲ್ವಾ? ನಾಳೆ ಬಂದಾಗಬೇಕು ಅಂದ್ರೆ ಯಾರ ಮೇಲೆ ನಿಂತಿದೆ ಅದು? ಯಾರ ಮೇಲೆ? ನಿಮ್ಮೇಲೆ. ನಿಮ್ಮೂರಿನ ಜನರ ಯೋಗ್ಯತೆ ಮೇಲೆ ನಿಮ್ಮೂರಲ್ಲಿ ಬಂದಾಗುತ್ತೋ ಇಲ್ವೋ ಅಂತ ನಿಮ್ಗೆ ಯೋಗ್ಯತೆ ಇದ್ರೆ ನಿಲ್ಲಿಸ್ತೀರಾ, ಯೋಗ್ಯತೆ ಇಲ್ಲ ಅಂದ್ರೆ ಕುಳಿತಾ ಇದ್ದೀರಾ. ಇವತ್ತು ಎಲ್ಲೆಲ್ಲ ಅಣ್ಣ ಪೊಲೀಸರಿಗೆ ಇನ್ನೊಬ್ರು ಹೇಳೋದಲ್ಲ, ಧೈರ್ಯ ಮಾಡಿ ಇವ್ರಿಗೆ ಹೇಳ್ರಪ್ಪ. ಒಂದು ನಿಮ್ಮ ಸದಸ್ಯರು ಏನ್ ಮಾಡ್ತಾರೆ, ನಿಮ್ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳಿ, ಅವರು ಒಂದು ಟರಾವ್ ಮಾಡೋದಕ್ಕೆ ಹೇಳಿ, ಟರಾವ್ ಮಾಡಿ ಎಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ನಡೀತೀವಿ ಅವ್ರಿಗೆಲ್ಲ ಒಂದು ಇದ್ಕೊಡೋದಕ್ಕೆ ಹೇಳಿ, ಏನು ವಾರ್ನಿಂಗ್. ಅದೇ ರೀತಿಯಲ್ಲಿ ಇವ್ರು ಕೊಡ್ಬೇಕು. ಇವ್ರು ಕೊಡ್ಲಿಲ್ಲ, ಇವ್ರ ನಿಮ್ಮೂರಲ್ಲಿ ಮುಂದೆ ಏನಾದ್ರು ಈ ತರ ಮದ್ಯ ಮಾರಾಟ ನಡೀತು ಅಂದ್ರೆ ನಾವು ಇವ್ರನ್ನ ಹುಡ್ಕೊಂಡು ಹೋಗಿ ಸನ್ಮಾನ ಮಾಡ್ತೀವಿ. ನಿಮ್ಮೂರಿನ ಏನು ಬಸಲಿಂಗಪ್ಪ ಅವರು ಪರವಾಗಿಲ್ಲ, ಅದೇನು ಸೇರ್ಬೇಡ ಹಂಗೆ.